ಲಕ್ಕುಂಡಿಯಲ್ಲಿ ನೆಲ ಬಗೆದ್ರೆ ಚಿನ್ನ ಸಿಗುತ್ತೆ. ಅದೇ ಕೆಲಸವನ್ನೇ ಈಗ ಪುರಾತತ್ವ ಇಲಾಖೆ ಮಾಡ್ತಾ ಇದೆ. ಇಷ್ಟಕ್ಕೂ ಲಕ್ಕುಂಡಿಯ ಚಿನ್ನದ ಮೂಲ ಯಾವುದು ಅಂತ ಬೆನ್ನತ್ತಿದಾಗ ಅದು ಸೀದಾ ಕರ್ಕೊಂಡು ಹೋಗಿದ್ದು ಅಲ್ಲಿಂದ 25ರಿಂದ 30 ಕಿಲೋಮೀಟರ್ ದೂರ ಇರೋ ಸಸ್ಯಕಾಶಿ ಕಪ್ಪತ್ತ ಗುಡ್ಡಕ್ಕೆ. ಚಾಲುಕ್ಯರು ಇದೇ ಸ್ಥಳದಲ್ಲಿ ಚಿನ್ನ ತೆಗೆದ್ರು. ಬ್ರಿಟಿಷರು 150 ವರ್ಷದ ಕಾಲ ಇಲ್ಲಿರೋ ಚಿನ್ನ ಕೊಳ್ಳೆ ಹೊಡೆದ್ರು. ಆದ್ರೂ ಇಲ್ಲಿರೋ ನಿಗೂಢ ಗುಹೆಗಳಲ್ಲಿದೆಯಂತೆ ಅಪಾರ ಚಿನ್ನ. ಗುಹೆಗಳ ಕುರಿತಾದ ಒಂದು ಗ್ರೌಂಡ್ ರಿಪೋರ್ಟ್ ನ್ಯೂಸ್ 18 ಕನ್ನಡ ನಡೆಸ್ತಾ ಇದೆ. ನೋಡ್ಕೊಂಬರೋಣ ಬನ್ನಿ. ಅತಿ ಹೆಚ್ಚು ಚಿನ್ನದ ನಿಕ್ಷೇಪಗಳು ಕೂಡ ಹೊಂದಿರುವಂತಹ ಕಪ್ಪತ್ತಗುಡ್ಡದ ಒಂದು ವಿಶೇಷಣೆ ಇದೆ. ಕಪ್ಪತ್ತಗುಡ್ಡನೂ ಅದು ಒಂದು ಅದ್ಭುತನ. ಎಷ್ಟು ಗುಹೆ ಅದಾವ ಅನ್ನೋದು ಯಾರಿಗೂ ಇನ್ನೂವರೆಗೆ ಗೊತ್ತಾಗಿಲ್ಲ. ನಾವು ಇಲ್ಲೇ ಜೀವನ ಮಾಡಾಕತ್ತೀವಿ, ನಮ್ಗಾಗಿ ಗೊತ್ತಿಲ್ಲ ರೀ. ಅವಾಗ ಹೇಳ್ತಿದ್ರು ರೀ ನಮ್ಮಲ್ಲಿ ಚಿನ್ನ ಭಾಳ ಐತಿ, ಈಗಾದರೂ ಮಳೆ ಆದ್ರೆ ಚಿನ್ನ ಜಗ್ ಸಿಗ್ತೈತಿ ರೀ ನಮಗೆ. ಎಲ್ಲ ಬದಲಾಯಿತು. ಕ್ಷಣಾರ್ಧದಲ್ಲಿ ಎಲ್ಲವೂ ಬದಲಾಗಿ ಹೋಯಿತು. ಯಾವಾಗ ಒಬ್ಬ ಬಾಲಕ ಇಲ್ಲಿ ಚಿನ್ನ ಸಿಕ್ತು ಅಂತ ಹೇಳಿದ್ನೋ ಆಗಲೇ ಲಕ್ಕುಂಡಿಯ ಭವಿಷ್ಯನೇ ಬದಲಾಗಿ ಹೋಯಿತು. ಇಡೀ ಲಕ್ಕುಂಡಿ ಕಡೆಗೆ ಎಲ್ಲರ ಗಮನ ಹೋಯಿತು. ಲಕ್ಕುಂಡಿ ದೇಶದ ಗಮನ ಸೆಳೀತು. ಪುರಾತತ್ವ ಇಲಾಖೆ ಎಂಟ್ರಿ ಕೊಡ್ತು, ಉತ್ಖನನ ಮಾಡ್ತು. ಚಿನ್ನ ಸಿಗುತ್ತೇನೋ ಅಂತ ದಿನಾಲೂ ನೆಲವನ್ನು ಅಗಿಸೋದಕ್ಕೆ ಶುರು ಮಾಡ್ಕೊಂತು. ಆದರೆ ಸಿಕ್ಕಿದ್ದು ಚಿನ್ನಕ್ಕಿಂತಲೂ ಅಮೂಲ್ಯವಾದ ವಸ್ತುಗಳು, ಬೆಲೆ ಕಟ್ಟಲಾಗದ ಐತಿಹಾಸಿಕ ಸಾಕ್ಷ್ಯಗಳು. ಇನ್ನೂ ಪುರಾತತ್ವ ಇಲಾಖೆ ಆ ಸ್ಥಳವನ್ನು ಅಗಿತಾನೇ ಇದೆ. ರಾಜ ಮಹಾರಾಜರ ಕಾಲದ ವಸ್ತುಗಳು ಸಿಗ್ತಾನೆ ಇವೆ. ಆದರೆ ಇನ್ನು ಕೆಲವರಲ್ಲಿ ಭರವಸೆ ಇದೆ, ಚಿನ್ನದ ಖಜಾನೆ ಸಿಗ್ಬಹುದು ಅನ್ನೋ ವಿಶ್ವಾಸದಲ್ಲಿ ಅಲ್ಲಿನ ಜನರಿದ್ದಾರೆ. ಆದರೆ ಇನ್ನೊಂದು ಡೌಟು ಎಲ್ಲರಿಗಿದೆ. ಲಕ್ಕುಂಡಿಯಲ್ಲಿ ಚಿನ್ನ ಸಿಕ್ಕಿದ್ದೋಕೆ, ಆದರೆ ಆ ಚಿನ್ನದ ಮೂಲ ಯಾವುದು ಅನ್ನೋದು ಎಲ್ಲರ ತಲೆ ಕೊರಿತಿದೆ. ಈ ಪ್ರಶ್ನೆಯನ್ನ ಬೆನ್ನತ್ತಿದ ನ್ಯೂಸ್ 18ಗೆ ಸಿಕ್ಕಿದ್ದು ಆ ಭಯಾನಕ ಗುಹೆಗಳು. ಅಲ್ಲಿವೆ ನೂರಾರು ನಿಗೂಢ ಗುಹೆಗಳು, ಅಪಾರ ಚಿನ್ನ. ಲಕ್ಕುಂಡಿಯಲ್ಲಿ ಸಿಕ್ತಿರೋ ನಿಧಿ ಮೂಲ ಇದೇ ಭಯಾನಕ ಗುಹೆಗಳು. ಗಣಿಗಾರಿಕೆ ಮಾಡಿದ್ರು, ಕೊಳ್ಳೆ ಹೊಡೆದ್ರು, ಕರಗಿಲ್ಲ ಇಲ್ಲಿನ ಖಜಾನೆ. ಲಕ್ಕುಂಡಿಯಲ್ಲಿ ಎಲ್ಲೇ ಆಗ್ಲಿ ನೆಲ ಬಗೆದ್ರೆ ಕೆಲವು ಪ್ರಾಚ್ಯ ವಸ್ತುಗಳು ಕೂಡ ಸಿಗ್ತವೆ. ಅಲ್ಲಲ್ಲಿ ಚಿನ್ನಾಭರಣ ಕೂಡ ಸಿಗುತ್ತೆ. ಅಲ್ಲಿನ ರಾಜರ ಕಾಲದಲ್ಲಿ ಅಡಗಿಸಿಟ್ಟಿದ್ದ ಚಿನ್ನ ಈಗ ಹೊರಗೆ ಬರ್ತಿದೆ. ಇನ್ನು ಎಷ್ಟೋ ಕಡೆ ಚಿನ್ನ ಇದೆಯಂತೆ. ಅಪಾರ ಪ್ರಮಾಣದ ಚಿನ್ನ ಲಕ್ಕುಂಡಿಯ ನೆಲದಲ್ಲಿ ಹುದುಗಿ ಹೋಗಿದೆಯಂತೆ. ರಾಜರು ಮತ್ತು ಆಗಿನ ಕಾಲದ ಜನರು ಹೂತಿಟ್ಟಿರೋ ಚಿನ್ನ ಖಜಾನೆಗಳ ಬಗ್ಗೆ ಹಲವಾರು ಕಥೆಗಳು ಓಡಾಡ್ತಿವೆ. ಅಪಾರ ಚಿನ್ನ ಅಂದ್ರೆ 10 ಕೆಜಿ ಇರ್ಬೋದು, 100 ಕೆಜಿ ಇರ್ಬೋದು. ಆದ್ರೆ ಎಷ್ಟು ಅನ್ನೋದು ಇನ್ನೂ ಯಾರಿಗೂ ಗೊತ್ತಿಲ್ಲ. ಆದರೆ ಅಪಾರ ಚಿನ್ನ ಇದೆ ಅನ್ನೋದನ್ನ ಮಾತ್ರ ಇಲ್ಲಿನ ಜನ ನಂಬ್ತಾರೆ. ಆ ರೀತಿ ನಂಬೋರಿಗೆ ಕಾಡೋ ಪ್ರಶ್ನೆ ಅಂದ್ರೆ ಲಕ್ಕುಂಡಿ ಚಿನ್ನದ ಮೂಲ ಯಾವುದು ಅಂತ. ಲಕ್ಕುಂಡಿಯಲ್ಲಿ ಚಿನ್ನಾಭರಣ ಸಿಗೋದಾದ್ರೆ ಬೇರೆ ಎಲ್ಲೋ ಒಂದು ಕಡೆ ಚಿನ್ನದ ಗಣಿಗಾರಿಕೆ ಮಾಡಲೇಬೇಕಲ್ವಾ? ಅದು ಎಲ್ಲಿ ಅನ್ನೋ ಸಂದೇಹ ಕೆಲವರನ್ನ ಕಾಡ್ತಿದೆ. ಆ ಸಂದೇಹ ಪರಿಹಾರಕ್ಕಾಗಿ ಬೆನ್ನಹತ್ತಿದಾಗ ಸಿಕ್ಕಿರೋದೆ ಸಸ್ಯಕಾಶಿ ಕಪ್ಪತ್ತ ಗುಡ್ಡ.
ಕಪ್ಪತ್ತಗುಡ್ಡ ಇದು ಕೇವಲ ಗುಡ್ಡ ಅಲ್ಲ, ಅತ್ಯಮೂಲ್ಯ ಔಷಧೀಯ ಸಸ್ಯಗಳ ಸ್ವರ್ಗ, ಅಪರೂಪದ ಪ್ರಾಣಿಗಳ ಆವಾಸ ಸ್ಥಾನ. ಎತ್ತ ನೋಡಿದ್ರೂ ಹಚ್ಚ ಹಸಿರಿನ ಹೊದಿಕೆ, ಬಯಲು ಸೀಮೆಯ ಸಹ್ಯಾದ್ರಿ ಅಂತ ಕರೆಸಿಕೊಳ್ಳುವ ಕಪ್ಪತ್ತಗುಡ್ಡ ತನ್ನ ಸೊಬಗಿನಿಂದಲೇ ಎಲ್ಲರನ್ನೂ ಸೆಳೆಯುತ್ತೆ. ಕೆಂಪು ಮಣ್ಣಿನ ಕಪ್ಪತ್ತಗುಡ್ಡದ ಮೇಲೆ ಪ್ರತಿಯೊಂದು ಕಣವು ಒಂದೊಂದು ಅಚ್ಚರಿ ಅಂದ್ರೆ ಖಂಡಿತ ತಪ್ಪಾಗಲ್ಲ. ಸಸ್ಯ ಸಂಪತ್ತಿಗೆ ಹೆಸರುವಾಸಿಯಾಗಿರೋ ಈ ಸ್ಥಳ ಖನಿಜ ಸಂಪತ್ತಿಗೂ ಅಷ್ಟೇ ಫೇಮಸ್. ಇಲ್ಲಿ ಅಪರೂಪದ ಖನಿಜಗಳಿವೆ. ಆ ಅಪರೂಪದ ಖನಿಜಗಳ ಗಣಿಗಾರಿಕೆ ಮಾಡಲು ಕೆಲವರು ಪ್ರಯತ್ನ ಪಡ್ತಾನೇ ಇದ್ದಾರೆ. ಆದರೆ ಪರಿಸರಕ್ಕೆ ಧಕ್ಕೆಯಾಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಗಣಿಗಾರಿಕೆ ನಿಷೇಧ ಮಾಡಲಾಗಿದೆ. ಆದರೆ ಈಗ ನಿಷೇಧ ಮಾಡಲಾಗಿರೋ ಗಣಿಗಾರಿಕೆಯನ್ನ 100 ವರ್ಷಗಳ ಹಿಂದೆ ನಿಷೇಧ ಮಾಡಿರಲಿಲ್ಲ. ಆಗ ಇಲ್ಲಿಂದಲೇ ಚಿನ್ನ ತೆಗಿತಾ ಇದ್ರಂತೆ. ಕಪ್ಪತ್ತಗುಡ್ಡದ ಗುಹೆಗಳಲ್ಲಿ ಮೈನಿಂಗ್ ಮಾಡಿ ಚಿನ್ನ ತೆಗಿತಾ ಇದ್ರಂತೆ ರಾಜ ಮಹಾರಾಜರು. ಉತ್ತರ ಕರ್ನಾಟಕದ KGF ಕಪ್ಪತ್ತಗುಡ್ಡ. ಕಪ್ಪತ್ತಗುಡ್ಡ ಟು ಲಕ್ಕುಂಡಿ ಹೇಗಿತ್ತು ಚಿನ್ನದ ಮಾರ್ಗ? ಎಸ್, ಕಪ್ಪತ್ತಗುಡ್ಡ ಒಂದು ಕಾಲದಲ್ಲಿ ಚಿನ್ನದ ಖಜಾನೆ ಆಗಿತ್ತು. ಕಪ್ಪತ್ತಗುಡ್ಡದಲ್ಲಿ ಅಗೆದ್ರೆ ಅಲ್ಲಿ ಚಿನ್ನದ ನಿಕ್ಷೇಪಗಳು ಸಿಗ್ತಾ ಇದ್ವು. ಅದೇ ನಿಕ್ಷೇಪಗಳನ್ನು ತಗೊಂಡು ಹೋಗಿ ಸಂಸ್ಕರಿಸಿ ಚಿನ್ನವನ್ನ ಉತ್ಪಾದನೆ ಮಾಡಲಾಗ್ತಾ ಇತ್ತು. ಅದೇ ಚಿನ್ನ ಆಭರಣಗಳಾಗಿ ಬದಲಾಗಿ ಲಕ್ಕುಂಡಿ ಸೇರ್ತಾ ಇತ್ತು. ಇದು ನಿಜವಾದ ಕತೆ. ಇದೇ ಕತೆ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಯಾವಾಗ ಲಕ್ಕುಂಡಿಯಲ್ಲಿ ಚಿನ್ನ ಪತ್ತೆಯಾಯ್ತೋ ಆಗಲೇ ಕಪ್ಪತ್ತಗುಡ್ಡದ ಚರ್ಚೆಯೂ ಆಗಿದೆ. ಲಕ್ಕುಂಡಿಯಲ್ಲಿ ಸಿಕ್ಕಿರೋದು 100% ಕಪ್ಪತ್ತಗುಡ್ಡದ ಚಿನ್ನ ಅಂತ ಹೇಳಲಾಗ್ತಿದೆ. ಲಕ್ಕುಂಡಿಯನ್ನು ಆಳಿದ ರಾಜರು ಕಪ್ಪತ್ತಗುಡ್ಡದಲ್ಲಿ ಮೈನಿಂಗ್ ಮಾಡಿ ಅಲ್ಲಿನ ಚಿನ್ನವನ್ನ ತೆಗೆದು ನಂತರ ಲಕ್ಕುಂಡಿಗೆ ತಗೊಂಡು ಹೋಗಿ ಅಲ್ಲಿ ಆಭರಣಗಳನ್ನಾಗಿ ತಯಾರಿಸಿ ಬಳಕೆ ಮಾಡ್ತಾ ಇದ್ರಂತೆ. ನಂತರ ತಾವೇ ತಮ್ಮ ನೆಲದಲ್ಲೇ ಆಭರಣಗಳನ್ನ ಬಚ್ಚಿಟ್ಟಿದ್ದು ಈಗ ಒಂದೊಂದೇ ಹೊರಗೆ ಬರ್ತಾ ಇದೆಯಂತೆ. ಲಕ್ಕುಂಡಿ ಲೆಕ್ಕೆಗುಂಡಿ ಅಂತ ಅಲ್ಲಿ ಟಂಕಶಾಲೆ ಇತ್ತು. ನಾಣ್ಯಗಳನ್ನು ತಯಾರು ಮಾಡ್ತಿದ್ರು. ಮತ್ತು ಅಲ್ಲಿ ಬಂಗಾರ ಸಿಕ್ತಿತ್ತು, ನಿಧಿ ಸಿಕ್ತಿತ್ತು. ರಾಜರು ಆಳಿದ್ದ ನಾಡು ಹವಳ, ಮುತ್ತು, ರತ್ನ ಅವೆಲ್ಲ ಸಿಗುವಂಥ ಒಂದು ಸಂಪತ್ಭರಿತವಾದಂಥ ನಗರ ಲಕ್ಕುಂಡಿ. ಆ ನಗರಕ್ಕೆ ಎಲ್ಲ ಈ ಭಾಗದ ಎಲ್ಲ ಖನಿಜ ಸಂಪತ್ತು ಹೋಗ್ತಿತ್ತು ಶುದ್ಧೀಕರಣಕ್ಕೆ. ಸೊ ಹಾಗಾಗಿ ಈ ಕಪ್ಪತ್ತಗುಡ್ಡ ಏನಿದೆಯಲ್ಲ, ಇದು ಅದ್ಭುತವಾದಂಥ ಒಂದು ಖನಿಜ ಸಂಪತ್ತು. ಲಕ್ಕುಂಡಿ ಮೊದಲೇ ಗೊತ್ತಿರೋ ಹಾಗೆ ಐತಿಹಾಸಿಕವಾಗಿ ಕಲ್ಯಾಣದ ಚಾಲುಕ್ಯರ ಸ್ಥಳ, ಅತ್ಯಂತ ಪ್ರಮುಖ ವಾಣಿಜ್ಯ ಕೇಂದ್ರವಾಗಿತ್ತು. ಅಲ್ಲೇ ಇದ್ದ ಟಂಕಸಾಲೆಯಲ್ಲಿ ಚಿನ್ನದ ನಾಣ್ಯಗಳನ್ನು ಮುದ್ರಿಸಲಾಗ್ತಾ ಇತ್ತು. ವಾಣಿಜ್ಯ ಕೇಂದ್ರವಾದ ಕಾರಣಕ್ಕೆ ಅಪಾರ ಸಂಪತ್ತು ಕೂಡ ಇಲ್ಲಿತ್ತು. ಆದರೆ ಕಲ್ಯಾಣದ ಚಾಲುಕ್ಯರ ಅಂತ್ಯಕಾಲದಲ್ಲಿ ಇಲ್ಲಿನ ಮನೆಗಳಲ್ಲಿ, ಅರಮನೆಗಳಲ್ಲಿ ಹಾಗೂ ತಮಗಿಷ್ಟ ಬಂದ ಜಾಗದಲ್ಲಿ ಚಿನ್ನವನ್ನು ಹೂತಾಕಿದ್ರು ಅಂತ ಹೇಳಲಾಗ್ತಿದೆ. ಇದೇ ಕಾರಣಕ್ಕಾಗಿ ಲಕ್ಕುಂಡಿಯ ಬೀದಿ ಬೀದಿಗಳಲ್ಲಿ ಚಿನ್ನ ಮತ್ತು ನಿಧಿ ಅಡಗಿದೆ ಎಂಬ ನಂಬಿಕೆ ಬಲವಾಗಿದೆ. ಇಲ್ಲೊಂದು ಸ್ಪಷ್ಟವಾಗ್ತಿರೋ ವಿಚಾರ ಏನಂದ್ರೆ, ಲಕ್ಕುಂಡಿಯ ಬೀದಿ ಬೀದಿಗಳಲ್ಲಿ ಬಂದ ಚಿನ್ನ ಉತ್ಪಾದನೆಯಾಗಿದ್ದು ಅಲ್ಲಿಂದ ಕೇವಲ 25ರಿಂದ 30 ಕಿಲೋಮೀಟರ್ ದೂರ ಇರೋ ಕಪ್ಪತ್ತಗುಡ್ಡದ ನಿಗೂಢ ಗುಹೆಗಳಲ್ಲಿ. ನೂರಕ್ಕೂ ಹೆಚ್ಚು ಗುಹೆಗಳು, ನಿಗೂಢ, ಭಯಾನಕ. ಒಂದು ಬಾರಿ ಇದನ್ನ ನೋಡೋಕೆ ಈ ಗುಹೆ ಭಯಾನಕವಾಗಿದೆ. ಯಾವುದೋ ಕಾಲದಲ್ಲಿ ಇಲ್ಲೇನೋ ನಡೆದಿರಬಹುದು ಅಂತಾದು ಅನ್ಸುತ್ತೆ. ಇದು ಸ್ಯಾಂಪಲ್ ಮಾತ್ರ. ಆದರೆ ಇಂಥ ಭಯಾನಕ ಗುಹೆಗಳೇ ಇದೇ ಕಪ್ಪತ್ತಗುಡ್ಡದಲ್ಲಿ 100 ಕೆಲವರು ಹೇಳೋ ಪ್ರಕಾರ ಇಲ್ಲಿ ಲೆಕ್ಕಕ್ಕಿಲ್ಲದಷ್ಟು ಗುಹೆಗಳಿವೆಯಂತೆ. ತಾವಿಲ್ಲೇ ವಾಸ ಆಗಿದ್ರೂ ಇಲ್ಲಿರೋ ಗುಹೆಗಳನ್ನ ಲೆಕ್ಕ ಹಾಕೋಕೆ ಸಾಧ್ಯವಾಗಿಲ್ಲ ಅಂತ ಹೇಳ್ಕೊತಿದ್ದಾರೆ ಸ್ಥಳೀಯರು. ಅಯ್ಯೋ, ಅದು ಏನು ಹೇಳ್ತಾರಲ್ರಿ, ಎಷ್ಟನೇ ಅದ್ಭುತ ಇದು ಕಪ್ಪತ್ತಗುಡ್ಡನೂ, ಅದು ಒಂದು ಅದ್ಭುತನ. ಎಷ್ಟು ಗುಹೆ ಅದಾವ ಅನ್ನೋದು ಯಾರಿಗೂ ಇನ್ನೂವರೆಗೆ ಗೊತ್ತಾಗಿಲ್ಲ. ನಾವು ಇಲ್ಲೇ ಜೀವನ ಮಾಡಾಕತ್ತೀವಿ, ನಮ್ಗಾಗ ಗೊತ್ತಿಲ್ಲರಿ ಅದರದ್ದು. 100 ಗುಹೆ ಅದಾವ್ರಿ. ಒಂದೊಂದು ಗುಹೆ ಕೂಡ ನಿಗೂಢ. ಯಾಕಂತೀರಾ? ಒಂದು ಗುಹೆ ಎಷ್ಟು ಉದ್ದ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಾರು ಕೂಡ ಒಳಗೆ ಹೋಗೋ ಧೈರ್ಯ ಮಾಡಲೇ ಇಲ್ಲ. ಯಾಕಂದ್ರೆ ಒಂದೊಂದು ಗುಹೆಯ ಉದ್ದ ಕಿಲೋಮೀಟರ್ ಗಟ್ಟಲೆ ಇದೆಯಂತೆ. ಅದರಿಂದ ಒಳಗೆ ಹೋಗೋ ಧೈರ್ಯವನ್ನ ಯಾರೂ ಪ್ರದರ್ಶನ ಮಾಡಲಿಲ್ಲ. ಒಳಗೆ ಹೋದ್ರೆ ಖಂಡಿತ ಅಪಾರ ಚಿನ್ನ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿನ ಸ್ಥಳೀಯರು. ಭಾಳ ಡೀಪ್ ಐತ್ರಿ, ಇನ್ನೂ ಒಳಗೆ ಭಾಳ ಡೀಪ್ ಐತ್ರಿ.
ಕಿಲೋಮೀಟ್ರ್ ಗಟ್ಟಲೆ ಹೋಗ್ಬೇಕು ನಾವು, ಅಂದ್ರೆ ಮಾತ್ರ ನಮಗೆ ಸಿಗಬಹುದು. ನಾವಂತೂ ಒಳಗೆ ಹೋಗಿ ನೋಡಿಲ್ರಿ. ಅವ್ರು ಮೊದಲು ದುಡ್ದಾರ ಹೇಳ್ತಾರಲ್ರಿ, ಒಳಗದವು ಅಂತ ಹೇಳ್ತಾರೆ ಅವರು. ಅದಷ್ಟೇ ನಮಗೆ ಗೊತ್ತು. ಚಲೋ ಚಿನ್ನ ರೀ. ಹಾಂ, 24 ಗೋಲ್ಡ್ ಕ್ಯಾರೆಕ್ಟರ್ ರೀ, ಅದ ಚಿನ್ನ. ಚಿನ್ನದ ಗುಹೆಗಳು ಎಲ್ಲ ಕಡೆ ಚಿನ್ನ. ಬರೀ ಗುಹೆಗಳ ಬಗ್ಗೆನೇ ಆಯಿತು, ಚಿನ್ನ ಎಲ್ಲಿ ಅಂತ ಕೇಳ್ತೀರಾ? ಅದನ್ನು ತೋರಿಸ್ತೀವಿ ನೋಡಿ. ಈ ಗುಹೆಯೊಳಗೆ ಹೋದ್ರೆ ಅಲ್ಲಿ ಚಿನ್ನ ಕಾಣಿಸುತ್ತೆ. ಈಗೋ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಕಪ್ಪತ್ತ ಗುಡ್ಡದ ಚಿನ್ನದ ನಿಕ್ಷೇಪ. ಇದನ್ನೇ ತಗೊಂಡು ಹೋಗಿ ಬೆಳ್ಳಗೆ ಕಾಣಿಸೋ ಭಾಗವನ್ನ ತೆಗೆದು ಆ ಭಾಗವನ್ನ ರುಬ್ಬಿ ಸೋಸಿ ಚಿನ್ನವನ್ನ ತೆಗೆಯೋ ಕೆಲಸ ಮಾಡಲಾಗ್ತಾ ಇತ್ತಂತೆ. ನಂತರ ಅದನ್ನೆಲ್ಲ ಚಿನ್ನದ ಗಟ್ಟಿಗಳ ರೂಪಕ್ಕೆ ತರಲಾಗ್ತಾ ಇತ್ತಂತೆ. ಆಮೇಲೆ ಅದೇ ಗಟ್ಟಿಗಳನ್ನ ಕೆಲವರಿಗೆ ಆಭರಣಗಳಾಗಿ, ಇನ್ನೂ ಕೆಲವು ನಾಣ್ಯಗಳಾಗಿ ಸೃಷ್ಟಿಸಿ ಕೊಡ್ಲಾಗ್ತಾ ಇತ್ತಂತೆ. ಅದೆಲ್ಲ ಕೊನೆಗೆ ಸೇರ್ತಾ ಇದ್ದದ್ದು ಚಾಲುಕ್ಯರ ವ್ಯಾಪಾರ ಕೇಂದ್ರ ಲಕ್ಕುಂಡಿಗೆ. ಇದೇ ಕಪ್ಪತ್ತಗುಡ್ಡದ ಚಿನ್ನವನ್ನ ಇಟ್ಕೊಂಡೆ ವೈಭವಯುತ ಸಾಮ್ರಾಜ್ಯವನ್ನ ಕಟ್ಟಿಕೊಂಡಿದ್ರು ಕಲ್ಯಾಣದ ಚಾಲುಕ್ಯರು. ಈ ಮಣ್ಣಿನೊಳಗೆ ವ್ಯವಸ್ಥಿತವಾಗಿ ಚಿನ್ನ ಇದೆ. ಸೊ ಹಾಗಾಗಿ ಇಲ್ಲಿ ಅದನ್ನು ಅಗದ್ರು ತೆಗೆದ್ರು, ಇದರಲ್ಲಿ ಇರುವಂಥ ಚಿನ್ನವನ್ನು ತೊಗೊಂಡ್ರು. ಇಲ್ಲಿ ಗುಹೆಗಳ ಸುಮಾರು ಒಂದು 500ಕ್ಕಿಂತ ಹೆಚ್ಚು ಗುಹೆಗಳದಾವೆ. ಆ ಗುಹೆಗಳು ಅಂದರೆ ಚಿನ್ನವನ್ನು ತೆಗಿಲಿಕ್ಕೆ ಮಣ್ಣು ತೆಗೆದಂಥ ಗುಹೆಗಳು. ಆ ಒಳಮಾರ್ಗಗಳಿದ್ದಾವೆ, ಅನೇಕ ಒಳಮಾರ್ಗಗಳು. ಅದಕ್ಕೆ ನಾವು ಏನು ಸಂಪರ್ಕಕವಾಗಿ ಅವರು ತಮಗೆ ಬೇಕಾದ ರೀತಿಯಲ್ಲಿ ಅವುಗಳನ್ನು ತಗೊಳ್ತಿದ್ರು. ಸುರಂಗ ಮಾರ್ಗಗಳು ಅಂತ ಹೇಳ್ತೀವಿ. ಆ ಮಾರ್ಗಗಳಲ್ಲಿ ಹೋಗಿ ಇಲ್ಲಿಯ ಮಣ್ಣನ್ನು ತೆಗೆದು ಚಿನ್ನವನ್ನು ತಕ್ಕೊಂಡು ಅಲ್ಲೆಲ್ಲಿ ಎಷ್ಟೆಷ್ಟೇ ಈ ಚಿನ್ನವನ್ನು ಇಟ್ಕೊಳ್ತಿದ್ರು. ಇದು ಚಿನ್ನದ ಗುಹೆ. ಇಂಥ ಚಿನ್ನದ ಗುಹೆಗಳು ಕಪ್ಪತ್ತಗುಡ್ಡದಲ್ಲಿ ನೂರಾರಿದ್ದಾವೆ. 100 ಗುಹೆಗಳಲ್ಲೂ ಲೆಕ್ಕ ಇಡೋಕೆ ಸಾಧ್ಯವಿಲ್ಲದಷ್ಟು ಚಿನ್ನ ಇದೆ. ಲಕ್ಕುಂಡಿಯಲ್ಲಿ ವ್ಯಾಪಾರ ಕೇಂದ್ರ ಮಾಡಿಕೊಂಡಿದ್ದ ಚಾಲುಕ್ಯರು ಕಪ್ಪತ್ತಗುಡ್ಡದಲ್ಲಿ ಗಣಿಗಾರಿಕೆ ಮಾಡ್ತಾ ಇದ್ರು. ಸಾಕಷ್ಟು ಚಿನ್ನವನ್ನ ಹೊರಗೆ ತೆಗೆದಿದ್ರು. ಟನ್ಗಟ್ಟಲೆ ಚಿನ್ನವನ್ನ ಕಪ್ಪತ್ತಗುಡ್ಡದಿಂದ ಸಾಗಿಸಿದ್ರು. ನಂತರ ಚಿನ್ನದ ಕುಲುಮೆಗಳಲ್ಲಿ ಗಟ್ಟಿಗಳನ್ನಾಗಿ ಪರಿವರ್ತಿಸಿ, ನಂತರ ನಾಣ್ಯಗಳನ್ನಾಗಿ, ಕಿರೀಟಗಳನ್ನಾಗಿ, ಆಭರಣಗಳನ್ನಾಗಿ, ಸಿಂಹಾಸನಗಳನ್ನು ಸೃಷ್ಟಿಸಿದ್ರು. ಒಟ್ನಲ್ಲಿ ಕಲ್ಯಾಣದ ಚಾಲುಕ್ಯರ ಇತಿಹಾಸದ ಕಾಲವನ್ನು ಬಂಗಾರದ ಕಾಲವನ್ನಾಗಿಸಿತ್ತು ಇದೇ ಕಪ್ಪತ್ತಗುಡ್ಡ. ವಿಜಯನಗರ ಸಾಮ್ರಾಜ್ಯದ ಅರಸರಿಂದಲೂ ಚಿನ್ನಕ್ಕಾಗಿ ಶೋಧ. ಬೀದಿಗಳಲ್ಲಿ ಮಾರಾಟ ಆಗ್ತಾ ಇದ್ದದ್ದು ಇದೇ ಚಿನ್ನವ. ವಿಜಯನಗರ ಸಾಮ್ರಾಜ್ಯ ಅಂದ್ರೆ ಅದು ಚಿನ್ನದ ಯುಗ. ಇದನ್ನು ಹೇಳಿದ್ದು ನಾವಲ್ಲ, ವಿದೇಶಿಗ ಯಾತ್ರಿಕನೊಬ್ಬ ಈ ಮಾತನ್ನು ಹೇಳಿದ್ದ. ಆತನ ಹೆಸರು ಡೊಮಿಂಗೋ ಪೇಸ್. ಪೋರ್ಚುಗೀಸ್ ಪ್ರವಾಸಿಗನಾದ ಆತ ತನ್ನ ಪುಸ್ತಕ ಕ್ರಾನಿಕಲ್ ಆಫ್ ದಿ ಕಿಂಗ್ಸ್ ಆಫ್ ವಿಜಯನಗರ ಅನ್ನೋ ಪುಸ್ತಕದಲ್ಲಿ ವಿಜಯನಗರ ಸಾಮ್ರಾಜ್ಯದ ವೈಭವವನ್ನ ಬಿಚ್ಚಿಟ್ಟಿದ್ದ. 1522ರ ಸುಮಾರಿಗೆ ವಿಜಯನಗರಕ್ಕೆ ಭೇಟಿ ಕೊಟ್ಟಿದ್ರು ಡೊಮಿಂಗೋ ಪೇಸ್. ಹಂಪಿಯಲ್ಲಿ ಬೆಲೆ ಬಾಳುವ ಚಿನ್ನ, ವಜ್ರ ಮತ್ತು ರತ್ನಗಳನ್ನು ಬೀದಿಗಳಲ್ಲಿ ಮಾರಾಟ ಮಾಡಲಾಗ್ತಾ ಇತ್ತು ಅಂತ ಹೇಳಿದ್ದಾನೆ. ರಸ್ತೆ ಬದಿಯಲ್ಲಿ ಕೆಜಿ ಲೆಕ್ಕದಲ್ಲಿ ಚಿನ್ನ ಮಾರಾಟ ಮಾಡಲಾಗ್ತಾ ಇತ್ತು ಅಂತ ತನ್ನ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ದಾನೆ. ಅಂದಹಾಗೆ ವಿಜಯನಗರದ ಬೀದಿಗಳಲ್ಲಿ ಮಾರಾಟವಾಗ್ತಾ ಇದ್ದ ಚಿನ್ನ ಕಪ್ಪತ್ತಗುಡ್ಡದ ಅನ್ನೋ ಅನುಮಾನಗಳಿವೆ. ಇದ್ರೂ ಇರಬಹುದು, ಯಾಕಂದ್ರೆ ಟನ್ಗಟ್ಟಲೆ ಚಿನ್ನವನ್ನ ಕಪ್ಪತ್ತಗುಡ್ಡದಲ್ಲಿ ಗಣಿಗಾರಿಕೆ ಮಾಡಲಾಗ್ತಾ ಇತ್ತು ಅಂತಿದ್ದಾರೆ ಕೆಲವು ಇತಿಹಾಸ ತಜ್ಞರು. ಇದು ರಾಜ ಮಹಾರಾಜರ ಕಾಲವಾದರೆ ಬ್ರಿಟಿಷರ ಕಾಲದಲ್ಲೂ ಕೂಡ ಕಪ್ಪತ್ತಗುಡ್ಡದಲ್ಲಿ ಚಿನ್ನದ ಗಣಿಗಾರಿಕೆ ನಡೀತಾ ಇತ್ತು. ಇಲ್ಲಿರೋ ಬಂಡೆಗಳು ಮಾತ್ರ ಅಲ್ಲ, ಇಲ್ಲಿರೋ ನೀರನ್ನು ಕೂಡ ಸೋಸಿ ಬಂಗಾರ ತೆಗೆಯಲಾಗ್ತಾ ಇತ್ತಂತೆ. ಅಂದಹಾಗೆ ಕಪ್ಪತ್ತಗುಡ್ಡದಲ್ಲಿರೋ ಚಿನ್ನಕ್ಕೆ ಲಿಮಿಟ್ ಇಲ್ಲ. ಕಪ್ಪತ್ತಗುಡ್ಡದ ಪ್ರತಿಯೊಂದು ಗುಹೆ ಕೂಡ ಚಿನ್ನದ ಕಲ್ಲಿನ ಕಥೆ ಹೇಳುತ್ತೆ. ಬ್ರಿಟಿಷ್ ಅಧಿಕಾರಿಗಳು ಈ ಭಾಗದಲ್ಲಿ ಸಂಶೋಧನೆ ನಡೆಸಿದಾಗ ಇಲ್ಲಿನ ವಿಶಿಷ್ಟ ಕಲ್ಲಿನಲ್ಲಿ ಚಿನ್ನದ ಅಂಶ ಇರುವುದನ್ನು ಪತ್ತೆ ಹಚ್ಚಿದ್ರು. ಈ ಬಗ್ಗೆ ಸಂಶೋಧನೆಗಳು ಆರಂಭವಾಗಿದ್ದು ಇತಿಹಾಸಕಾರ ರಾಬರ್ಟ್ ಬ್ರೂಸ್ ಫುಟ್ ಮೊದಲ ಬಾರಿಗೆ ಇಲ್ಲಿನ ಚಿನ್ನದ ನಿಕ್ಷೇಪವನ್ನು ದೃಢಪಡಿಸಿದ್ದು. ನಂತರ ಆ ಕಲ್ಲುಗಳಿಂದ ಚಿನ್ನವನ್ನ ಹೊರತೆಗೆಯುವ ಕೆಲಸವನ್ನ ಮಾಡಿದ್ರಂತೆ ಬ್ರಿಟಿಷರು. ಬ್ರಿಟಿಷರು ಕೂಡ ಇದನ್ನು ಅಗದ್ರು ತೆಗೆದ್ರು, ಇದರಲ್ಲಿರುವಂಥ ಸಂಪತ್ತನ್ನು ತಗೊಂಡ್ರು. ಅಂದರೆ ಇವತ್ತು ಇನ್ನೂ ಎಷ್ಟು ತೆಗೆದ್ರೆ ಏನೇನು ಆಗ್ಬೋದು ಅನ್ನೋದನ್ನು ಸಮರ್ಪಕವಾಗಿ ಸರ್ಕಾರ ಚಿಂತನೆ ಮಾಡುವಂಥ ಅಗತ್ಯತೆ ಇದೆ.
ದಕ್ಷಿಣ ಕರ್ನಾಟಕದಲ್ಲಿ ಮೊದಲಿಗೆ ಕೆಜಿಎಫ್ನಲ್ಲಿ ಗಣಿಗಾರಿಕೆ ಮಾಡಿದ ಬ್ರಿಟಿಷರು ಕೊಳ್ಳೆ ಹೊಡೆದ ಚಿನ್ನಕ್ಕೆ ಲೆಕ್ಕನೇ ಇಲ್ಲ. ದಕ್ಷಿಣ ಕರ್ನಾಟಕದಲ್ಲಿ ಕೆಜಿಎಫ್ ಇದ್ರೆ ಉತ್ತರ ಕರ್ನಾಟಕದಲ್ಲಿ ಇದ್ದಿದ್ದು ಇದೇ ಕಪ್ಪತ್ತಗುಡ್ಡವಂತೆ. ಇದೇ ಗುಡ್ಡದ ಗುಹೆಗಳಲ್ಲಿ ಚಿನ್ನ ಕಟ್ಕೊಂಡಿದ್ದ ಅವರೆಲ್ಲ ಇಡೀ ಕಪ್ಪತ್ತಗುಡ್ಡವನ್ನ ಸೂರೆ ಮಾಡಿದ್ರು. ಗುಹೆಗಳಲ್ಲಿ ಹೊಕ್ಕು ಚಿನ್ನ ತೆಗೆದು ಹೊರಗೆ ಸಾಗಿಸಿದ್ರು. ದೇಶದ ಜನರ ರಕ್ತ ಹೀರೋದು ಮಾತ್ರವಲ್ಲದೆ ಕಪ್ಪತ್ತಗುಡ್ಡದ ಚಿನ್ನವನ್ನು ಹೀರಿದ್ರು. ಇಲ್ಲಿ ಅಪಾರ ಚಿನ್ನವನ್ನ ಬ್ರಿಟಿಷರು ಹೊರ ತೆಗೆಯುತ್ತಿದ್ದ ವಿಚಾರಕ್ಕೆ ಮೈಸೂರು ಮಹಾರಾಜರಿಗೂ ಕುತೂಹಲವಿತ್ತಂತೆ. ಬ್ರಿಟಿಷರ ಕಾರ್ಯವೈಖರಿಯನ್ನು ಗಮನಿಸಿದ ಮಹಾರಾಜರು ಈ ಅದಿರಿನ ಬಗ್ಗೆ ವಿಶೇಷ ಅಧ್ಯಯನ ನಡೆಸಲು ಆದೇಶ ಕೂಡ ಕೊಟ್ಟಿದ್ರಂತೆ. ಕಪ್ಪತ್ತಗುಡ್ಡದ ಯಾವ ಗ್ರಾಮಗಳಲ್ಲಿ ಚಿನ್ನದ ನಿಕ್ಷೇಪ ದೊರೆಯಬಹುದು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಸಂಗ್ರಹಿಸಿದ್ದರಂತೆ. ಆದರೆ ಅಷ್ಟರಲ್ಲೇ ಕಪ್ಪತ್ತಗುಡ್ಡದ ಮೈನಿಂಗ್ ಬ್ರಿಟಿಷರ ನಿಯಂತ್ರಣದಲ್ಲಿದ್ದ ಕಾರಣಕ್ಕೆ ಏನು ಮಾಡಲು ಸಾಧ್ಯವಾಗಿರಲಿಲ್ವಂತೆ. ಇಲ್ಲೊಂದು ಕುತೂಹಲಕಾರಿ ವಿಚಾರ ಏನು ಗೊತ್ತಾ? ಬ್ರಿಟಿಷರು ಅಷ್ಟೆಲ್ಲ ಚಿನ್ನ ಕೊಳ್ಳೆ ಹೊಡೆದ್ರು, ಕಪ್ಪತ್ತಗುಡ್ಡದ ಚಿನ್ನ ಕರಗಲೇ ಇಲ್ಲ. ಇನ್ನು ಅಲ್ಲಿ ಚಿನ್ನದ ನಿಕ್ಷೇಪಗಳ ಖಜಾನೆಯೇ ಇದೆ ಅಂತ ಅಲ್ಲಿನ ಜನ ನಂಬ್ತಾರೆ. ಹದಿಮೂರು ಕಂಪನಿಗಳು ತೆಗೆದಿದ್ದು 670 ಕೆಜಿಗೂ ಹೆಚ್ಚು ಚಿನ್ನ. ಚಿನ್ನದ ಗುಹೆಗಳ ಕಥೆಗಳು ಸ್ಥಳೀಯರಲ್ಲಿ ಇಂದಿಗೂ ಜೀವಂತವಾಗಿವೆ. ಒಬ್ಬೊಬ್ಬರನ್ನ ಕೇಳಿದ್ರೆ ಕಪ್ಪತ್ತಗುಡ್ಡದ ಬಗ್ಗೆ ಒಂದೊಂದು ಕಥೆ ಹೇಳ್ತಾರೆ. ಆ ಕಥೆಗಳು ನಿಜವೋ ಸುಳ್ಳೋ ಗೊತ್ತಿಲ್ಲ. ಆದರೆ ಗದಗ ಜಿಲ್ಲೆಯಲ್ಲಿ ಬಹಳಷ್ಟು ಕಡೆ ನಿಧಿ ನಿಕ್ಷೇಪಗಳಿದೆ, 100 ಗುಹೆಗಳಿವೆ. ಅಲ್ಲೆಲ್ಲ ಗಣಿಗಾರಿಕೆ ನಡೆಸಿ ಚಿನ್ನವನ್ನ ಸಾಗಿಸಲಾಗಿದೆ. ಕೆಲವೊಂದು ಮೂಲಗಳ ಪ್ರಕಾರ ಇತ್ತೀಚೆಗೆ ಅಂದ್ರೆ ಸ್ವಾತಂತ್ರ್ಯ ನಂತರ ಒಟ್ಟು 13 ಕಂಪನಿಗಳು ಚಿನ್ನದ ಗಣಿಗಾರಿಕೆ ನಡೆಸಿವೆ. ಸುಮಾರು 670 ಕಿಲೋಗ್ರಾಂ ಚಿನ್ನ ಉತ್ಪಾದನೆ ಮಾಡಿವೆ. ಧಾರವಾಡ ಮೈನಿಂಗ್ ಕಂಪನಿ, ಮೈಸೂರು ಗೋಲ್ಡ್ ಮೈನಿಂಗ್ ಕಂಪನಿ ಹಾಗೂ ಕಬಲಾಯಿತ ಗೋಲ್ಡ್ ಮೈನಿಂಗ್ ಕಂಪನಿಗಳು ಈ ಭಾಗದಲ್ಲಿ ಗಣಿಗಾರಿಕೆ ನಡೆಸಿದ್ದು 1990ರವರೆಗೂ ಚಿನ್ನದ ಗಣಿಗಾರಿಕೆ ನಡೆಸಲಾಗಿದೆ. ಅಪಾರ ಪ್ರಮಾಣದ ಚಿನ್ನ ಕಂಪನಿಗಳ ಪಾಲಾಗಿದೆ. ರಾಜ ಮಹಾರಾಜರ ಕಾಲದಲ್ಲಿ ಕೂಡ ಚಿನ್ನವನ್ನ ಹೊರಗೆ ತೆಗೆದಿದ್ರು. ಬೇರೆ ಬೇರೆ ಸಾಮ್ರಾಜ್ಯಗಳಿಂದ ದಾಳಿಯಾದಾಗ ಆ ಚಿನ್ನವನ್ನ ಕಪ್ಪತ್ತಗುಡ್ಡದ ಗುಹೆಗಳಲ್ಲಿ ಇಡ್ತಾ ಇದ್ರು ಅಂತಾನೂ ಹೇಳಲಾಗ್ತಾ ಇದೆ. ಕಪ್ಪತ್ತಗುಡ್ಡಕ್ಕೆ ಇತಿಹಾಸದ ಲಿಂಕ್ ಕೊಟ್ಟ ಲಕ್ಕುಂಡಿ. ಕಪ್ಪತ್ತಗುಡ್ಡದ ಚಿನ್ನ ಕೇವಲ ವದಂತಿ ಅಂತ ಅಂದ್ಕೊಳ್ತಾ ಇದ್ರು. ಆದರೆ ಈ ಕಪ್ಪತ್ತಗುಡ್ಡ ಇತಿಹಾಸದ ಭಾಗ ಕೂಡ ಹೌದು ಅಂತ ಹೇಳ್ತಿದೆ ಲಕ್ಕುಂಡಿ. ರಾಜ್ಯದ ಹಲವಾರು ರಾಜಮನೆತನಗಳು ವೈಭವಯುತವಾಗಿ ಆಳುವುದಕ್ಕೆ ಕಪ್ಪತ್ತಗುಡ್ಡದ ಕೊಡುಗೆ ಕೂಡ ಸಾಕಷ್ಟಿದೆ. ಕಪ್ಪತ್ತಗುಡ್ಡದ ಚಿನ್ನದ ನಿಕ್ಷೇಪಗಳು, ಗುಹೆಗಳು ಹಾಗೂ ಗೋಲ್ಡ್ ಮೈನ್ ಇತಿಹಾಸವು ಮತ್ತೆ ಸಾರ್ವಜನಿಕ ಗಮನಕ್ಕೆ ಸೆಳೆದಿದ್ದು ಇವುಗಳ ವೈಜ್ಞಾನಿಕ ಅಧ್ಯಯನ, ಸಂರಕ್ಷಣೆ ಮತ್ತು ಪಾರದರ್ಶಕ ನಿರ್ವಹಣೆ ಅಗತ್ಯವೆಂಬ ಮಾತುಗಳು ಬಲವಾಗುತ್ತಿವೆ. ಅಂದಹಾಗೆ ಮಹಲಿಂಗಪುರ, ಜಲ್ಲಿಗೇರಿ, ಅತ್ತಿಕಟ್ಟಿ ಗ್ರಾಮದಲ್ಲಿ ಚಿನ್ನ ನಿಕ್ಷೇಪಗಳಿದ್ದು ಅವುಗಳ ಬಗ್ಗೆ ನಿಖರ ಅಧ್ಯಯನ ಬೇಕೇ ಬೇಕು ಅನ್ನೋದು ತಜ್ಞರ ಅಭಿಪ್ರಾಯ. ಕಪ್ಪತ್ತಗುಡ್ಡದಲ್ಲಿ ಗಣಿಗಾರಿಕೆ ನಿಷಿದ್ಧ. ಬ್ರಿಟಿಷ್ ಯುಗದ ಚಿನ್ನದ ಗಣಿಗಾರಿಕೆಯ ಅವಶೇಷಗಳನ್ನು ನೋಡಿದವರು ಬ್ರಿಟಿಷರು ಇನ್ನೇನೂ ಉಳಿಸಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತಾನು ಹೇಳ್ತಿದ್ದಾರೆ. ಆದರೆ ಇದೆಲ್ಲ ಸುಳ್ಳು ಅನ್ನೋದು ಕೆಲವರ ಅಭಿಪ್ರಾಯ. ಮತ್ತೊಂದು ಕಡೆ ನೋಡೋದಾದ್ರೆ ಕಪ್ಪತ್ತಗುಡ್ಡವನ್ನ ವನ್ಯಜೀವಿ ಧಾಮ ಎಂದು ಘೋಷಣೆ ಮಾಡಿದ ನಂತರವೂ ಗುಡ್ಡದಲ್ಲಿ ಚಿನ್ನದ ಗಣಿಗಾರಿಕೆ ನಡೆಸಲು ಅವಕಾಶ ಕೋರಿ ಕೆಲವರು ಅರ್ಜಿ ಸಲ್ಲಿಸ್ತಾನೆ ಇದ್ದಾರೆ. ಇದು ಪರಿಸರ ಪ್ರೇಮಿಗಳಲ್ಲಿ ಆತಂಕ ಮೂಡಿಸಿದೆ. ಇಷ್ಟೇ ಅಲ್ಲದೆ ಹಳೆ ಗಣಿಗಾರಿಕೆಯ ಸ್ಥಳವನ್ನ ನೋಡೋಕೆ ಪ್ರವಾಸೋದ್ಯಮ ಕೂಡ ಅಭಿವೃದ್ಧಿಪಡಿಸಲಾಗಿದೆ. ಕಪ್ಪತ್ತಗುಡ್ಡದಲ್ಲಿ ಗಣಿಗಾರಿಕೆ ಯಾವ ಥರ ನಡೀತಿತ್ತು ಅನ್ನೋದಕ್ಕೆ ಇವೆಲ್ಲ ಸಾಕ್ಷ್ಯ ಕೊಡ್ತಿವೆ. ಏನೇ ಆಗಿರಲಿ, ಕಪ್ಪತ್ತಗುಡ್ಡ ಮತ್ತು ಲಕ್ಕುಂಡಿಯ ಲಿಂಕ್ ರಿವೀಲ್ ಆಗಿದೆ. ಅಬ್ಬಬ್ಬ ಅಂದ್ರೆ 30 ಕಿಲೋಮೀಟರ್ ದೂರ ಇರೋ ಎರಡೂ ಪ್ರದೇಶಗಳ ನಡುವೆ ಚಿನ್ನದ ಮಾರ್ಗಕ್ಕೆ ಸಾಕ್ಷ್ಯ ಸಿಕ್ಕಿದೆ. ಈಗ ಲಕ್ಕುಂಡಿಯಲ್ಲಿ ಎಷ್ಟೇ ಚಿನ್ನ ಸಿಕ್ಕರೂ ಅದರಲ್ಲಿ ಸ್ವಲ್ಪ ಪಾಲಾದರೂ ಕಪ್ಪತ್ತಗುಡ್ಡದ್ದು ಇದ್ದೇ ಇರುತ್ತೆ ಅನ್ನೋದು ಸತ್ಯ.